ಹರಿ ಓಂ ಎಲ್ಲರಿಗೂ ನಮಸ್ತೆ. ವಿನ್ಯಾಸ ಫ್ಯಾಷನ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲಿರುವ ಬೆಲ್ ಬಟನ್ನ ಒತ್ತಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನಮ್ಮ ಪ್ರತಿಯೊಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಹಾಗೆ ನಾವು ಮಾಡುವಂತಹ ರೆಸಿಪಿನ ನೀವು ನಿಮ್ಮ ಮನೇಲಿ ಮಾಡಿ ನೋಡಿ. ನಾನಿವತ್ತು ಮಾಡಿದಂತಹ ರೆಸಿಪಿ ಕೇಕ್ ರೆಸಿಪಿ, ಅಂಗನವಾಡಿ ಪುಷ್ಟಿ ಪೌಡ್ರಿಂದ ಮಾಡಿದಂತಹ ಕೇಕ್ ರೆಸಿಪಿ. ನೋಡಿ ಎಷ್ಟು ಸ್ಮೂತ್ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಂಟೇನಿಲ್ಲ. ಇವಾಗ ಪುಡಿ ಪುಡಿಯಾಗಿ ಬೀಳ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದರೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಮ್ಮೆ ಮಾಡಿ ತಿಂದ್ರಂತೂ ಮಕ್ಕಳು ಮತ್ತೆ ಮತ್ತೆ ಕೇಳಿ ತಿಂತಾರೆ. ತುಂಬ ಟೇಸ್ಟಿಯಾಗಿದೆ. ಹಾಗೆ ನೋಡಿ ಬಾದಾಮಿ ಫ್ಲೇವರ್, ಎಳ್ಳು ಫ್ಲೇವರ್ ಮತ್ತು ದ್ರಾಕ್ಷಿ ಫ್ಲೇವರಲ್ಲಿ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿ ಬಂದಿದೆ. ತುಂಬಾ ಸ್ಮೂತಾಗಿ ಪುಡಿ ಪುಡಿಯಾಗಿ ಬೀಳುವಂತಹ, ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ತುಂಬ ಚೆನ್ನಾಗಿ ಬಂದಂತಹ ಈ ಕೇಕ್ನ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ. ಮೊದಲಿಗೆ ನಾವು ಕೇಕ್ ಬೇಯಿಸ್ಕೊಳ್ಳಿಕ್ಕೋಸ್ಕರ ಬಾಣಲಿ ಮೇಲೆ ಕೇಕ್ ಬೇಯಿಸುವಂತಹ ಪಾತ್ರೆನ, ಕುಕ್ಕರ್ ಯಾವ್ದಾದ್ರು ಇಟ್ಕೊಳ್ಬೋದು. ನಾನಿಲ್ಲಿ ಬಾಣಲಿನ ಇಟ್ಕೊಳ್ತಾ ಇದ್ದೇನೆ, ಈ ಬಾಣಲೆನ ಇಟ್ಕೊಳ್ತಾ ಇದ್ದೇನೆ. ಸ್ವಲ್ಪ ದಪ್ಪ ಇರುವಂಥ ಪಾತ್ರೆನ ಇಟ್ಕೊಳ್ಬೇಕಾಗ್ತದೆ. ನೋಡಿ ನಾನಿಲ್ಲಿ ಬಾಣಲಿ ಇಟ್ಕೊಂಡಿದ್ದೇನೆ, ಅದಕ್ಕೊಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೇನೆ. ಸ್ಟ್ಯಾಂಡ್ ಇಟ್ಟು ಚೆನ್ನಾಗಿ ಮುಚ್ಚಿಡ್ಬೇಕು. ಇದನ್ನ ನಮಗೆ ಕೇಕ್ ಬ್ಯಾಟರ್ ಒಂದು 5-10 ನಿಮಿಷದಲ್ಲಿ ರೆಡಿ ಆಗೋ ಕಾರಣ ಅಷ್ಟೊತ್ತಿಗೆ ಈ ಬಾಣಲಿ ಒಳಗೆ ಚೆನ್ನಾಗಿ ಬಿಸಿಯಾಗಿರ್ತದೆ. ಸಣ್ಣ ಉರಿಯಲ್ಲಿ ಇಟ್ಟುಬಿಡಿ, ಚೆನ್ನಾಗಿ ಬಿಸಿ ಆಗ್ತದೆ. ಚೆನ್ನಾಗಿ ಬಿಸಿ ಆದ ನಂತರ ಇದರೊಳಗೆ ನಾವು ಮಾಡಿರುವಂಥ ಬ್ಯಾಟರ್ನಿಂದ ಕೇಕ್ ಇಡಲಿಕ್ಕಿದೆ. ಅದಕ್ಕೆ ಮೊದಲಿಗೆ ನಾನು ಬಾಣಲಿ ಇಟ್ಕೊಂಡಿದ್ದೇನೆ ಸ್ಟವ್ ಮೇಲೆ. ನಾನಿಲ್ಲಿ ಕೇಕ್ ಮಾಡಲಿಕ್ಕೋಸ್ಕರ ಸಣ್ಣ ಗ್ಲಾಸ್ ಇದೆಯಲ್ಲ, ಈ ಅಳತೆ ಮೂಲಕ ತಗೊಳ್ತಾ ಇದ್ದೇನೆ. ನೀವು ಯಾವ ಕಪ್ಪು ಬೇಕಾದ್ರೂ ತಗೊಳ್ಬೋದು. ನಾನು ಸಣ್ಣ ಗ್ಲಾಸ್ ಅಳತೆ ತಗೊಳ್ತಾ ಇದ್ದೇನೆ. ಈ ಗ್ಲಾಸಲ್ಲಿ 1 ಗ್ಲಾಸ್ ಆಗುವಷ್ಟು ಬೆಲ್ಲ ತಗೊಳ್ತಾ ಇದ್ದೇನೆ. ಸಿಹಿ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು. ನಾನು ಬೆಲ್ಲದಿಂದಲೇ ಮಾಡ್ತಾ ಇದ್ದೇನೆ. ಸಕ್ಕರೆಯಿಂದ ಕೂಡ ಮಾಡ್ಕೊಳ್ಬೋದು. ಸಕ್ಕರೆಯಿಂದ ಮಾಡೋದಾದರೆ ಸಕ್ಕರೆನ ಫಸ್ಟ್ ಪುಡಿ ಮಾಡ್ಕೊಳ್ಬೇಕು. ನೋಡಿ ನಾನು ಚೆನ್ನಾಗಿ ತುರಿದು ಪುಡಿ ಮಾಡ್ಕೊಂಡಿರುವಂತಹ ಬೆಲ್ಲನ ತಗೊಂಡಿದ್ದೇನೆ. 1 ಗ್ಲಾಸ್ ಆಗುವಷ್ಟು ಬೆಲ್ಲ ತಗೊಂಡಿದ್ದೇನೆ. 1 ಗ್ಲಾಸ್ ಆಗುವಷ್ಟು ಬೆಲ್ಲನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಈ ಬೆಲ್ಲ ಚೆನ್ನಾಗಿ ಸಿಹಿ ಕೊಡ್ತದೆ, ಸಾಕಾಗ್ತದೆ. ನಾನು ಈಗ ಮಾಡುವಷ್ಟು ಅಂದರೆ 2 ಕಪ್ ಹಿಟ್ಟಿನ ಕೇಕ್ ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೆ ಇದು ಸಾಕಾಗ್ತದೆ. 1 ಕಪ್ ಬೆಲ್ಲ ಕರೆಕ್ಟಾಗಿ ಸಿಹಿ ಸಾಕಾಗ್ತದೆ. ನೋಡಿ 1 ಕಪ್ ಬೆಲ್ಲಗೆ ನಾನು ಅದೇ ಗ್ಲಾಸಿನ ಅಳತೆ, ನೋಡಿ ಅದೇ ಅಳತೆಯ ಗ್ಲಾಸಿನಲ್ಲಿ 1 ಗ್ಲಾಸ್ ಆಗುವಷ್ಟು ಹಾಲು ತೊಗೊಂಡಿದ್ದೇನೆ. ನಾನು ಇದರಲ್ಲಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಹಾಲನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ, ಅಂದರೆ ಬೆಲ್ಲ ಕರಗಿಸಲಿಕ್ಕೆ. ನೋಡಿ ಇದನ್ನು ಒಂದು ಸೌಟ್ ಮೂಲಕ ಚೆನ್ನಾಗಿ ಕರಗಿಸ್ಕೊಳ್ತಾ ಇದ್ದೇನೆ. ಕರಗಿಸಿಬಿಟ್ಟು ನಾವು ಇದನ್ನು ಸೋಸಿಕೊಳ್ಬೋದು. ಸೋಸಿಕೊಂಡ್ರೆ ಇದರಲ್ಲಿ ಇರುವಂತಹ ಕಲ್ಲು ಅವುಗಳನ್ನೆಲ್ಲ ತಕ್ಕೊಳ್ಳಿಕ್ಕಾಗ್ತದೆ. ಕಲ್ಲಾಗಿರಲಿ, ಧೂಳಾಗಿರಲಿ, ಕಸ ಆಗಿರಲಿ, ಕಬ್ಬಿನ ಕಸ ಇರ್ತದಲ್ಲ ಅದೆಲ್ಲ ತಕ್ಕೊಳ್ಬೇಕಾಗ್ತದೆ. ನೋಡಿ ಈ ಥರ ಚೆನ್ನಾಗಿ ಕರಗಿಸ್ಕೊಳ್ತಾ ಇದ್ದೇನೆ ಬೆಲ್ಲವನ್ನು. ಬಿಸಿ ಮಾಡಿ ತಣ್ಣಗಾದಂಥ ಹಾಲಿದು, ಬಿಸಿ ಏನಿಲ್ಲ, ತಣ್ಣಗಿರುವ ಹಾಲನ್ನೇ ಹಾಕಿ ನಾನು ಇದನ್ನು ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೇನೆ. ಈಗ ಕರಗಿಸಿದಂತಹ ಬೆಲ್ಲನ ನಾವು ಸೋಸಿಕೊಳ್ಬೇಕು. ಒಂದೊಂದು ಬೆಲ್ಲ ಕ್ಲೀನಾಗಿರ್ತದೆ, ನೀಟ್ ಇರ್ತದೆ, ಒಂದೊಂದು ಬೆಲ್ಲ ನೀಟ್ ಇರೋದಿಲ್ಲ. ನೋಡಿ ಒಂದು ಜರಡಿ ಹಿಡ್ಕೊಂಡು ಸೋಸಿಕೊಳ್ತಾ ಇದ್ದೇನೆ. ಏನೇ ಕಲ್ಲು ಇದ್ದರೆ ಏನಿದ್ರು ಸ್ವಲ್ಪ ಹಾಲು ಹಾಕ್ಕೊಂಡು ಪುನಃ ಕರಗಿಸ್ಕೊಳ್ತಾ ಇದ್ದೇನೆ. ನೋಡಿ ನೀಟಾಗಿ, ಅಂದರೆ ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೇನೆ. ನೋಡಿ ಈ ಥರನೇ ಎಲ್ಲ ಸೋಸ್ಕೊಂಡಿದ್ದೇನೆ. ಸ್ವಲ್ಪ ಕಪ್ಪಿದೆ, ಸಾಕು. ಬೆಲ್ಲ 1 ಗ್ಲಾಸ್ ಆಗುವಷ್ಟು ಹಾಕಿದ್ದೇನೆ, ಅದರಲ್ಲಿ ಸ್ವಲ್ಪ ಬಾಕಿ ಆದರೆ ಏನಾಗೋದಿಲ್ಲ, ಸಿಹಿಗೆ ಸಾಕು. ಈ ಸೋಸ್ಕೊಂಡಿರುವಂತಹ ಬೆಲ್ಲನ ನಾವು ಹಿಟ್ಟು ಕಲಿಸ್ಕೊಳ್ಳುವಂತಹ ಪಾತ್ರೆಗೆ ಹಾಕ್ಕೊಳ್ಳುವ. ನೋಡಿ ಇದಕ್ಕೆ ನಾವಿನ್ನು ಒಂದು ಅರ್ಧ ಲೋಟ ಆಗುವಷ್ಟು, ನೋಡಿ ಅರ್ಧ ಲೋಟದಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಯಾವ ಎಣ್ಣೆ ಬೇಕಿದ್ರೂ ಹಾಕ್ಕೊಳ್ಬೋದು. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ತೆಂಗಿನೆಣ್ಣೆ ಮತ್ತು ಈ ಬೆಲ್ಲದ ಮಿಕ್ಸರ್ ಚೆನ್ನಾಗಿ ಒಮ್ಮೆ ಮಿಕ್ಸ್ ಆಗಬೇಕು.
ನೋಡಿ ಈ ಥರ ಮಿಕ್ಸ್ ಮಾಡಿಕೊಡ್ಬೇಕು. ನೋಡಿ ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ, ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಿದೆ. ಎಣ್ಣೆ ಮತ್ತು ಈ ಬೆಲ್ಲದ ಪಾಕ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಥರ ಇಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ. ನೋಡಿ ಇದಕ್ಕೆ ನಾನೀಗ ಪುಷ್ಟಿ ಪೌಡ್ರನ್ನ ತಗೊಳ್ತಾ ಇದ್ದೇನೆ. ನೋಡಿ ಇದನ್ನು ಮೈದಾದಲ್ಲಿ ಆಮೇಲೆ ಗೋಧಿ ಪೌಡ್ರಲ್ಲೆಲ್ಲ ಮಾಡ್ತೇನೆ. ಆದರೆ ಇದು ಪುಷ್ಟಿ ಪೌಡ್ರಲ್ಲಿ ಕೂಡ ಯಾವ ರೀತಿ ಮಾಡ್ಬೋದು ಅಂತ ಹೇಳೋದನ್ನು ನಾನೀಗ ತೋರಿಸ್ತಾ ಇರುವಂಥದ್ದು. ಅಂದರೆ ಪುಷ್ಟಿ ಪೌಡ್ರಲ್ಲಿ ಮಾಡಿದ್ದೇನೆ ಅಂದರೆ ಒಬ್ಬೊಬ್ರು ಹೇಳ್ತಾರೆ ಹೇಗೆ ಮಾಡೋದು, ಅದನ್ನು ನೀವು ಪುಷ್ಟಿ ಪೌಡ್ರಲ್ಲೇ ಮಾಡಿ ತೋರಿಸಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನೀಗ ಪುಷ್ಟಿ ಪೌಡ್ರಲ್ಲಿ ನೋಡಿ ಅದೇ ಗ್ಲಾಸ್ ತೊಗೊಂಡಿದ್ದೇನೆ, ಅದೇ ಅಳತೆ, ಎಲ್ಲದಕ್ಕೂ ಒಂದೇ ಅಳತೆ ಗ್ಲಾಸ್ ತಗೊಳ್ಳಿ. ಗ್ಲಾಸ್ ಕಪ್ ಯಾವ್ದು ಬೇಕಾದರೂ ತಗೊಳ್ಬೋದು. ನೋಡಿ ಇದಕ್ಕೆ ನಾನು ಪುಡಿ ಹಾಕ್ಕೊಳ್ತಾ ಇದ್ದೇನೆ. ಎರಡು ಗ್ಲಾಸ್ ಆಗುವಷ್ಟು ಪುಡಿನ ತಗೊಂಡಿದ್ದೇನೆ. ನೋಡ್ತಾ ಇದ್ದೀರಲ್ಲ, ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಇದ್ದವರು ಮಿಕ್ಸಿ ಜಾರಿಗೆ ಮೊದಲೇ ಹಾಕ್ಕೊಳ್ಳಿ. ಎಲ್ಲ ಅಂದರೆ ಬೆಲ್ಲ, ಹಾಲು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಆನಂತರ ಎಣ್ಣೆ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಆನಂತರ ಈ ಥರ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು, ಗಂಟು ಇರಬಾರ್ದು. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನೋಡಿ ಈಗಲೇ ಹಿಟ್ಟು ಗಟ್ಟಿ ಬರ್ತಾ ಇದೆ. ಹಾಲು ಬೇಕಿದ್ದರೆ ಮತ್ತೆ ಹಾಕ್ಕೊಳ್ಬೋದು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನೊಂದು 5 ನಿಮಿಷ ಮುಚ್ಚಿಟ್ಟು ಬಿಡಬೇಕು. ಆಗ ಇದರಲ್ಲಿರುವಂತಹ ನೀರು ಎಷ್ಟು ಕಡಿಮೆ ಆಗ್ತದೆ ಅಂತ ನಮಗೆ ಗೊತ್ತಾಗ್ತದೆ. ಒಂದು 5 ನಿಮಿಷ ಮುಚ್ಚಿಟ್ಟು ಬಿಡಬೇಕು. ಈ ಹಿಟ್ಟು ನೆನೆಯುವ ಹೊತ್ತಲ್ಲಿ ನಾವೊಂದು ಹಿಟ್ಟು ಬೇಯಿಸ್ಕೊಳ್ಳಿಕ್ಕೆ ಅಂದರೆ ನಾವು ಕೇಕ್ ಮಾಡುವಂತಹ ಪಾತ್ರೆ, ಅಂದರೆ ನಾನಿಲ್ಲಿ ಒಂದು 3 ಸಣ್ಣ ಸಣ್ಣ ಬಾಯಿ ಅಗಲ ಇರುವಂತಹ ಕಪ್ ತಗೊಂಡಿದ್ದೇನೆ. ಈ ಕಪ್ಪಿಗೆ ಎಣ್ಣೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತೇನೆ. ನೋಡಿ ತೆಂಗಿನ ಎಣ್ಣೆನೇ ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನ ಎಣ್ಣೆ ಹಾಕಿ ತೆಂಗಿನ ಎಣ್ಣೆ ಸವರಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಅಂದರೆ ಈ ಹಿಟ್ಟಿಗೆ ಇನ್ನು ನಾವು ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರನ್ನ ಹಾಕ್ಕೊಳ್ಳಿಕ್ಕಿದೆ. ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರ್ ಹಾಕಿದ ನಂತರ ನಾವು ಹಿಟ್ಟನ್ನು ಜಾಸ್ತಿ ಹೊತ್ತು ಇಡುವಾಗಿಲ್ಲ. ಅದಕ್ಕೋಸ್ಕರ ನೋಡಿ ಇದಕ್ಕೆ ಎಣ್ಣೆ ಸವರಿ ಇಟ್ಕೊಂಡಿದ್ದೇನೆ. ಚೆನ್ನಾಗಿ ಎಣ್ಣೆ ಸವರಿ ಇಟ್ಕೊಳ್ಳಿ. ಈ ಥರ 3 ಕಪ್ಗಳನ್ನ ತೊಗೊಂಡಿದ್ದೇನೆ. ನಿಮಗೆ ಯಾವ ಶೇಪಿದ್ದು ಬೇಕು ಕಪ್ ಅದನ್ನು ತೊಗೊಳ್ಬೋದು. ನೋಡಿ ಈಗ ಒಂದು 5 ನಿಮಿಷ ಆಗ್ತಾ ಬಂತು. ಮುಚ್ಚಳ ತೆಗೆದು ನೋಡ್ತಾ ಇದ್ದೇನೆ. ನೋಡಿ ಹಿಟ್ಟು ಸ್ವಲ್ಪ ದಪ್ಪಕ್ಕೆ ಬಂದಿದೆ. ಇನ್ನು ಸ್ವಲ್ಪ ಹಾಲು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ತೆಳ್ಳಗೆ ಬೇಡ, ಸ್ವಲ್ಪ. ನೋಡಿ ಈ ಥರ ಹಾಲು ಹಾಕ್ಕೊಳ್ಬೋದು ಅಥವಾ ನೀರು ಕೂಡ ಹಾಕ್ಕೊಳ್ಬೋದು. ಹಾಲೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ. ಅಂಗನವಾಡಿಯಲ್ಲಿ ಸಿಗುವಂತಹ ಫುಡ್ಡಿಗೆ ಅಂಗನವಾಡಿಯಲ್ಲಿ ಸಿಗುವಂತಹ ಬೆಲ್ಲ ಕೂಡ ಸೇರಿಸ್ಕೊಳ್ಬೋದು. ಹಾಗೆ ಅಂಗನವಾಡಿಯಲ್ಲಿ ಸಿಗುವಂತಹ ಹಾಲಿನ ಹುಡಿ ಇದೆಯಲ್ಲ, ಅದನ್ನು ನಾವು ಹಾಲು ಮಾಡ್ಕೊಳ್ಬೇಕು. ಫಸ್ಟ್ ಹಾಲು ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಟು ಆನಂತರ ಇದೇ ಥರ ಯೂಸ್ ಮಾಡ್ಕೊಳ್ಬೋದು ಅಥವಾ ನೀರನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಎಲ್ಲ ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟಿನ ಹದ ಈಗ ಕರೆಕ್ಟಾಗಿದೆ. ಇಷ್ಟಾದರೆ ಸಾಕು. 2 ಗ್ಲಾಸ್ ಪುಷ್ಟಿ ಪೌಡ್ರಿಗೆ 1 ಗ್ಲಾಸ್ ಹಾಲು, 1 ಗ್ಲಾಸ್ ಬೆಲ್ಲ, ಹಾಗೆ ಅರ್ಧ ಗ್ಲಾಸು ತೆಂಗಿನ ಎಣ್ಣೆ ಹಾಕಿದ್ದೇನೆ. ಈಗ ಬ್ಯಾಟರ್ ತಯಾರಾಗಿದೆ. ಇನ್ನು ಇದಕ್ಕೆ ನಾವು ಅಡುಗೆ ಸೋಡಾ ಅರ್ಧ ಚಮಚ ಹಾಕ್ಕೊಳ್ತಾ ಇದ್ದೇನೆ. ಈ ಥರ ಜರಡಿಯಲ್ಲಿ ಹಾಕ್ಕೊಳ್ಳಿ. ಯಾಕಂದರೆ ಇದು ಉಂಡೆ ಆಗಿದ್ದರೆ ಆಮೇಲೆ ಚೆನ್ನಾಗಿ ಹಿಟ್ಟಿನಲ್ಲಿ ಮಿಕ್ಸ್ ಆಗೋದಿಲ್ಲ. ಅದಕ್ಕೋಸ್ಕರ ಈ ಥರ ಜರಡಿ ಹಿಡ್ಕೊಂಡೇ ಹಾಕ್ಕೊಳ್ಳಿ. ನೋಡಿ ಒಂದು 1/4 ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ತಗೊಳ್ತೇನೆ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ, ಇದನ್ನು ಕೂಡ ಹಾಕ್ಕೊಳ್ಬೇಕು. ಜರಡಿ ಹಿಡದೆ ಹಾಕ್ಕೊಳ್ಳಿ. ನೋಡಿ ಈ ಥರ ಬಿದ್ದರೆ ಇದು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ. ಆನಂತರ ಈ ಸೋಡಾದ ಹುಡಿ ಮೇಲೇ ನಾವೊಂದು 1 ಸ್ಪೂನ್ ಆಗುವಷ್ಟು ಲಿಂಬೆ ಹುಳಿ ರಸನ ಹಾಕ್ಕೊಳ್ಬೇಕು. ಯಾಕಂದರೆ ಲಿಂಬೆ ಹುಳಿ ರಸ ಆ್ಯಕ್ಟಿವ್ ಆಗಲಿಕ್ಕೋಸ್ಕರ. ಹುಳಿ ಅದ್ರ ಮೇಲೆ ಬಿದ್ದರೆ ಸ್ವಲ್ಪ ಚೆನ್ನಾಗಿ ಅದು ಆ್ಯಕ್ಟಿವ್ ಆಗ್ತದೆ, ಅಂದರೆ ಚೆನ್ನಾಗಿ ಮಿಕ್ಸ್ ಆಗ್ತದೆ. ಅದಕ್ಕೋಸ್ಕರ ನೋಡಿ ಈ ಥರ ಹಾಕ್ಕೊಳ್ಬೇಕು. ಆನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು.
ಆನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೇನೆ. ವೆನಿಲಾ ಎಸೆನ್ಸ್ ಆ ಥರ ಏನಾರು ಇದ್ದರೆ ಅದನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡಿದ್ದೇನೆ. ಇನ್ನು ಎಲ್ಲ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆಗಲಿ. ಇನ್ನು ಈ ಹಿಟ್ಟನ್ನು ನಾವು ತುಂಬ ಹೊತ್ತು ಇಡುವಾಗಿಲ್ಲ. ನಾವು ಎಣ್ಣೆ ಸವರಿ ಇಟ್ಟಂತಹ ಕಪ್ಪಿಗೆ ಹಾಕ್ಕೊಂಡು ಬೇಯಲಿಕ್ಕೆ ಇಡಬೇಕು. ನೋಡಿ ಈಗ ಹಿಟ್ಟು ತಯಾರಾಗಿದೆ. ನೋಡಿ ಟೈಮ್ ಹೋದ ಹಾಗೆ ದಪ್ಪ ಆಗ್ತಾಯಿದೆ. ಪರವಾಗಿಲ್ಲ, ಇಷ್ಟು ಸಾಕು. ಇನ್ನು ಇದನ್ನು ನಾನು ಎಣ್ಣೆ ಸವರಿದ ನಂತರ ಈ ಕಪ್ಪಿಗೆ ಅಂಗನವಾಡಿ ಫುಡ್ಡನ್ನೇ ಒಮ್ಮೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಗ ಈ ಕೇಕ್ನ ನಾವು ತುಂಬ ಕಷ್ಟ ಬಂದು ಎಬ್ಬಿಸಬೇಕಂತಿಲ್ಲ, ಬೇಗ ಎದ್ದು ಬರ್ತದೆ ಕೈಯಲ್ಲಿ. ಆ ಥರ ಮಾಡಿಕೊಂಡ್ರೆ ಒಳ್ಳೆಯದಾಗ್ತದೆ. ನೋಡಿ ಈಗ 3 ತಟ್ಟೆಗೂ ಸಮವಾಗಿ ನಾನು ಹಿಟ್ಟನ್ನ ಹಾಕ್ಕೊಂಡಿದ್ದೇನೆ. ಇದನ್ನ ನಾವು ಬಿಸಿ ಆಗಲಿಕ್ಕೆ ಬಾಣಲಿ ಇಟ್ಟಿದ್ದೇವಲ್ಲ ಅದರಲ್ಲಿಟ್ಟು ಬೇಯಿಸ್ಕೊಳ್ಳುವ. ಹಿಟ್ಟು ಹೊಯ್ದ ನಂತರ ಈ 3 ಕಪ್ಪನ್ನು ಚೆನ್ನಾಗಿ ಟ್ಯಾಪ್ ಮಾಡಿಕೊಳ್ಳಿ. ಈ ಥರ ಒಂದು 2-3 ಸಲ ಈ ಥರ ಚೆನ್ನಾಗಿ ಗುದ್ದಿಕೊಳ್ಳಿ. ಆನಂತರ ನಾನು ಇದಕ್ಕೆ ಫ್ಲೇವರಿಗೋಸ್ಕರ ಒಂದಕ್ಕೆ ಈಗೊಡಿ ಈ ಥರ ಎಲ್ಲ ಕಪ್ಪು ದ್ರಾಕ್ಷಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ನೋಡಲಿಕ್ಕೆ ಚೆನ್ನಾಗಿರಲಿ ಅಂತ ಅಷ್ಟೇ. ಮಕ್ಕಳಿಗೆ ಟೂಟಿ ಫ್ರೂಟಿ ಎಲ್ಲ ಇದ್ದರೆ ಅದನ್ನು ಹಾಕ್ಕೊಳ್ಬೋದು. ನೋಡಿ ನಾನು 1 ಕಪ್ಪಿಗೆ ಈ ಥರ ಕಪ್ಪು ದ್ರಾಕ್ಷಿನ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಅಂಗಡಿಯಲ್ಲಿ ಬೇರೆ ಬೇರೆ ಥರದ್ದೆಲ್ಲ ಸಿಗ್ತದೆ, ಚಾಕ್ಲೇಟ್ ಪೀಸ್ಗಳು ಈ ಥರ ಎಲ್ಲ ಹಾಕ್ಕೊಳ್ಬೋದು. ಆಮೇಲೆ ಒಂದಕ್ಕೆ ಬಾದಾಮಿ ಚೂರುಗಳನ್ನ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಈ ಥರ ಸುಮ್ಮನೆ ಮಕ್ಕಳಿಗೆ ನೋಡುವಾಗ ಖುಷಿ ಆಗಲಿ ಅಂತ ಅಷ್ಟೇ, ಮೇಲೆ ನೋಡುವಾಗ. ಆಮೇಲೆ ನಾವು ಅಷ್ಟೇ ಈ ಥರ ಹಾಕ್ಕೊಂಡ್ರೆ ಕೇಕ್ ನೋಡಲಿಕ್ಕೂ ಚೆನ್ನಾಗಿರ್ತದೆ ನಮಗೆ ಕೂಡ. ನೋಡಿ ಈ ಥರ ಬಾದಾಮಿ ಪೀಸ್ಗಳನ್ನ ಹಾಕ್ಕೊಂಡಿದ್ದೇನೆ. ಆನಂತರ ಒಂದಕ್ಕೆ ಎಳ್ಳು, ಬಿಳಿ ಎಳ್ಳನ್ನು ಸುಮ್ಮನೆ ಹಾಕ್ಕೊಳ್ತಾ ಇದ್ದೇನೆ ಈ ಥರ. ನೋಡಿ 3 ಫ್ಲೇವರಲ್ಲಿ 3 ಥರ ಹಾಕ್ಕೊಂಡಿದ್ದೇನೆ. ಈ ಥರ ನೋಡಲಿಕ್ಕೆ ಚೆನ್ನಾಗಿರ್ತದೆ. ಹಾಗೆ ಇದನ್ನೇನು ಬೇಯಲಿಕ್ಕಿಡುವ ನಾವು. ನೋಡಿ ಬಿಸಿ ಆಗಲಿಕ್ಕೆ ಇಟ್ಟಂತಹ ಬಾಣಲಿ ಈಗ ಚೆನ್ನಾಗಿ ಬಿಸಿಯಾಗಿದೆ. ಇದರೊಳಗೆ ನಾವು ಮಾಡಿರುವಂತಹ ಹಿಟ್ಟನ್ನು ಬೇಯಲಿಕ್ಕಿಡುವ. ನೋಡಿ ಈ ಥರ ಒಂದು ಇಡ್ಲಿ ಪಾತ್ರದ ತಟ್ಟೆಯನ್ನು ಇಟ್ಕೊಳ್ಬೇಕು. ಆನಂತರ ಇದರಲ್ಲಿ ನಾವು ಹೊಯ್ದಿಟ್ಕೊಂಡಿರುವಂತಹ ಕಪ್ಸನ್ನು ಇಟ್ಕೊಳ್ಬೋದು. ನೋಡಿ ಈ ಥರ ಇಟ್ಕೊಂಡು ಮುಚ್ಚಿಟ್ಟು ಒಂದು 30 ನಿಮಿಷಗಳ ಕಾಲ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ತುಂಬ ಸಣ್ಣಕ್ಕೂ ಇಟ್ಕೊಳ್ಬೇಡಿ ಉರಿ, ತುಂಬ ದೊಡ್ಡಕ್ಕೂ ಇಟ್ಕೊಳ್ಳೋದು ಬೇಡ. 30 ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಡುವ. ಆನಂತರ ನೋಡುವ. ನೋಡಿ ಈಗ ಒಂದು 30 ನಿಮಿಷಗಳ ಕಾಲ ಇದು ಬೆಂದಿದೆ. ನೋಡಿ ಎಷ್ಟು ಚೆಂದ ಬಂದಿದೆ ಅಂತೇಳಿ ನೋಡ್ತಾ ಇರ್ಬೋದು ನೀವು. ನಾವೊಂದು ಕಡ್ಡಿ ಹಾಕಿ ನೋಡುವ ಬೆಂದಿದ ಅಂತೇಳಿ. ನೋಡಿ ಕಡ್ಡಿಗೆ ಏನು ಅಂಟುತ್ತಾ ಇಲ್ಲ, ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಇದೀಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೇನೆ. ಮೀಡಿಯಮ್ ಉರಿಯಲ್ಲೇ ಇಟ್ಟಂಥದ್ದು 30 ನಿಮಿಷಗಳ ಕಾಲ ಚೆನ್ನಾಗಿ ಬೆಂದಿದೆ. ಇದನ್ನು ನಾವು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳುವ. ತಣಿಲಿಕ್ಕೋಸ್ಕರ ಬೇರೆ ಒಂದು ತಟ್ಟೆಯಲ್ಲಿ ತೆಗೆದಿಡುವ. ನೋಡಿ ತಣಿಲಿಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಬೆಂದು ಎಷ್ಟು ಚೆನ್ನಾಗಿ ಇದು ಭಾಗ ಆಗಿದೆ. ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ. 3 ಕೇಕು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಇದನ್ನು ತಣಿಲಿಕ್ಕೆ ಬಿಟ್ಟು ಬಿಡುವ. ಹೀಗೆ ನೋಡಿ ಈಗ ಕೇಕ್ ರೆಡಿಯಾಗಿದೆ. ಇದನ್ನು ನಾವೊಂದು ತಟ್ಟೆಗೆ ತೆಕ್ಕೊಡುವ. ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ. ನೋಡಿ ನಾವಿದನ್ನೇನು ಎಬ್ಬಿಸಬೇಕು ಅಂತಿಲ್ಲ, ನೋಡಿ ಅದೇ ಆಗಿ ಬರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಹೀಗೆ ಎಬ್ಬಿಸಬೇಕಾದ್ದೇನಿಲ್ಲ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಈ 3 ಕೇಕ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ನಾವಿದನ್ನೀಗ ಕಟ್ ಮಾಡಿ ತೋರಿಸ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ.
ಸ್ವಲ್ಪ ಹರಿತವಿರುವಂತಹ ಚಾಕಿದ್ರೆ ತುಂಬ ಒಳ್ಳೆಯದು. ನಾನು ಮಾತ್ರ ಅಷ್ಟು ಹರಿತಾ ಇಲ್ಲ ಚಾಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನೋಡಿ ಸ್ಪಾಂಜ್ ಥರ ಬಂದಿದೆ, ಹುಡಿ ಹುಡಿ ಆಗ್ತಾಯಿದೆ. ಕಟ್ ಮಾಡಬೇಕಿದ್ರೆ ಹುಡಿ ಹುಡಿ ಪುಡಿ ಪುಡಿ ಆಗ್ತಾಯಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನೋಡ್ತಾ ಇದ್ದೀರಲ್ಲ. ನೋಡಿ ತುಂಬ ಸ್ಮೂತಾಗಿ ಬಂದಿದೆ, ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಕೈಯಲ್ಲಿ ಬೇಕಾದ್ರೆ ಕಟ್ ಮಾಡಿ ತೋರಿಸ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡಿ ತುಂಬ ಚೆನ್ನಾಗಿ ಬಂದಿದೆ ಕೇಕ್. ಅಂಗನವಾಡಿ ಫುಡ್ಡಲ್ಲಿ ಮಾಡಿದ ಕೇಕ್ ಅಂತ ಗೊತ್ತೇ ಆಗೋದಿಲ್ಲ, ರುಚಿಯೂ ಹಾಗೆ ತುಂಬ ಚೆನ್ನಾಗಿರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸೈಡೆಲ್ಲ ಎಷ್ಟು ನೋಡಿ ಸ್ಮೂತ್ ಗೊತ್ತಾಗ್ಬೋದು ನಿಮಗೆ, ತುಂಬ ಚೆನ್ನಾಗಿ ಬಂದಿದೆ. ಇದು ಅಷ್ಟೇ ದ್ರಾಕ್ಷಿ ಫ್ಲೇವರಲ್ಲಿ ಮಾಡಿದ್ದು, ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ನಿಮ್ಮ ಮನೇಲೊಮ್ಮೆ ಮಾಡಿ, ಎಲ್ಲರೂ ಇಷ್ಟಪಡ್ತಾರೆ. ಮಕ್ಕಳು ಪುನಃ ಪುನಃ ಮಾಡಿ ಕೊಡಿ ಅಂತ ಹೇಳ್ತಾರೆ. ನಾವು ಬೇಕರಿಯಿಂದ ತರುವುದಕ್ಕಿಂತ ಮನೆಯಲ್ಲೇ ಮಾಡಿದರೆ ಆರೋಗ್ಯಕರವಾಗಿರ್ತದೆ. ಈ ಪುಷ್ಟಿ ಫುಡ್ಡಿನ ಕೇಕ್ ಯಾವ ಕೇಕಿಗೂ ಕಡಿಮೆ ಇಲ್ಲ, ತುಂಬ ಟೇಸ್ಟಿಯಾಗಿದೆ. ನೀವು ನಿಮ್ಮ ಮನೇಲಿ ಮಾಡಿ ಹೇಗೆ ಬಂದಿದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಇದೇ ರೀತಿ ನೀವು ಕೂಡ ಕೇಕ್ ಮಾಡಿ. ತುಂಬಾ ಚೆನ್ನಾಗಿರುವಂತಹ ಈ ಕೇಕ್ ರೆಸಿಪಿಗೆ ನಂಗೆ ನಿಜವಾಗ್ಲೂ ನೀವೊಂದು ಕಮೆಂಟ್ ಮಾಡಲೇಬೇಕು, ಹಾಗೆ ಒಂದು ಲೈಕ್ ಕೊಡಲೇಬೇಕು. ಪ್ಲೀಸ್ ನಿಮ್ಮ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ಈ ರೆಸಿಪಿನ ಇಷ್ಟಪಟ್ಟು ನೀವು ಕೂಡ ನಿಮ್ಮ ಮನೇಲಿ ಒಮ್ಮೆ ಮಾಡಿ. ಇಂತಹ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು. ರಾಮ್ ರಾಮ್.